ಧಾರವಾಡದ ಫೈರೋಜ್ ಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಇದರಲ್ಲಿ ಇಸ್ಮಾಯಿಲ್ ತಮಟಗಾರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು. ಅವರೇ ಈ ಕೊಲೆ ಮಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಫೈರೋಜ್ನ ಸಂಬಂಧಿಕರು ಪೋಷಕರು ಮಾಡಿದರು. ಇದರ ಬೆನ್ನಿಗೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಈಗ ಮತ್ತೊಂದು ಆಡಿಯೋ ಲಭ್ಯವಾಗಿದೆ. ಹೊಸ ಟ್ವಿಸ್ಟ್ ಸಿಕ್ಕಿದೆ ಆಡಿಯೋದ ಮೂಲಕ. ಇಸ್ಮಾಯಿಲ್ ತಮಟಗಾರ್ ಮಾತನಾಡಿರುವಂಥ ಮತ್ತೊಂದು ಆಡಿಯೋ ಈಗ ಲಭ್ಯ ಆಗಿದೆ. ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಜೊತೆಗೆ ಇಸ್ಮಾಯಿಲ್ ತಮಟಗಾರ್ ಮಾತನಾಡಿರುವಂಥ ಆಡಿಯೋ. 6 ತಿಂಗಳ ಹಿಂದೆಯೇ ಫೈರೋಜ್ ಹತ್ಯೆಗೆ ಸ್ಕೆಚ್ ರೂಪಿಸಲಾಗಿತ್ತ ಅಂತ ಪ್ರಶ್ನೆ. ಈ ಕೇಸಲ್ಲಿ 12 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಆದರೆ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ನಾಪತ್ತೆಯಾಗಿದ್ದಾರೆ. ಇಸ್ಮಾಯಿಲ್ ತಮಟಗಾರ್ ಇದರಲ್ಲಿ ಮಾಸ್ಟರ್ ಮೈಂಡು ಅನ್ನುವಂಥ ಆರೋಪ ಇರೋದರಿಂದ ಸದ್ಯ ತನಿಖೆ ಮುಂದುವರೆದಿದೆ. ಇಸ್ಮಾಯಿಲ್ ತಮಟಗಾರ್ ಈ ಹಿಂದೆ ಮಾತನಾಡಿರುವಂಥ ಒಂದು ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಫೈರೋಜ್ಗೆ ಬೆದರಿಕೆ ಹಾಕಿರೋದು, ಮನೆಗೆ ನುಗ್ಗಿ ಹೊಡಿತಾರೆ ನಿನ್ನನ್ನ ಅಂತ ಹೇಳಿರೋದು. ಈಗ ಮತ್ತೊಂದು ಆಡಿಯೋ. ಈ ಆಡಿಯೋ ಯೂತ್ ಕಾಂಗ್ರೆಸ್ನ ಉಪಾಧ್ಯಕ್ಷ ಅಬ್ದುಲ್ ದೇಸಾಯಿ ಜೊತೆಗೆ ಮಾತನಾಡಿರುವಂಥ ಆಡಿಯೋ. ಆ ಆಡಿಯೋ ಕೂಡ ಈಗ ಲಭ್ಯವಾಗಿದೆ. ಅದರಲ್ಲೂ ಕೂಡ ಇಸ್ಮಾಯಿಲ್ ತಮಟಗಾರ್ ಬೆದರಿಕೆ ಹಾಕಿರೋದು ಸ್ಪಷ್ಟವಾಗಿದೆ. ಅಬ್ದುಲ್ಗೆ ಕರೆ ಮಾಡಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಇಸ್ಮಾಯಿಲ್ ತಮಟಗಾರ್. ಮನೆಗೆ ಬಂದು ಹೊಡೆಯೋ ಬಗ್ಗೆ ಆ ಆಡಿಯೋದಲ್ಲಿ ಅವರು ಮಾತನಾಡಿದ್ದಾರೆ. ನೀನೆಷ್ಟು ದೊಡ್ಡ ವ್ಯಕ್ತಿ ಆಗೋದಕ್ಕೆ ಹೊರಟಿದೀಯಾ? ನನ್ನ ತಾಯಿ ಮೇಲೆ ಆಣೆ, ನಿನ್ನ ಮನೆಗೆ ಬರ್ತಾರೆ ನೋಡು, ಮನೆಗೆ ಬರ್ತಾರೆ, ನಿಂದು ಮನೆಗೆ ನುಗ್ಗು ಹೊಡಿತಾರೆ. ಅದರಲ್ಲಿ ಅಬ್ದುಲ್ ಮಾತನಾಡ್ತಾರೆ, ನಾವು ಏನ್ ಮಾಡಬೇಕು ಹೇಳಣ್ಣ. ಹುಬ್ಬಳ್ಳಿ ಧಾರವಾಡದಲ್ಲಿ ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಿ ನೀವು. ನಿಮ್ಮ ಡಿ.ಕೆ. ಶಿವಕುಮಾರ್, ರಕ್ಷಾ ರಾಮಯ್ಯ ಇಬ್ಬರಿಗೂ ಫೋನ್ ಮಾಡಿ ಹೇಳು, ನಿಮ್ಮನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಹೇಳಿ, ರಕ್ಷಣೆ ಮಾಡಿ ಅಂತ ಹೇಳ್ಕೊಳ್ಳಿ ಅಂತ ತಮಟಗಾರ ಆಡಿಯೋದಲ್ಲೂ ಮಾತನಾಡಿದ್ರು. ನೀವು ಯಾರಿಗೆ ಹೇಳಿದ್ರು ಕೂಡ ನಿಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಲ್ಲ, ನೀವು ಉಳಿಯಲ್ಲ ಅನ್ನೋ ರೀತಿಯ ಬೆದರಿಕೆಯನ್ನ ಇಸ್ಮಾಯಿಲ್ ತಮಟಗಾರ ಹಾಕಿರೋದು. हाँ भैया, तो मैं कहाँ पेट खाना खाते हैं, क्या खाता रही? मैं क्या करा भैया? किस साथ क्या बात करना समझ? मैं भैया भैया तो कर बोल बात क्या करो रे वो मेरे क्या साथ तू ना पत्थर घुस को अब तुम्हें तो कितने बड़े लोग बनने निकले? तो। नहीं भैया, अम्मा माना पर गाला दे तो क्या सुन लेना भैया? आप करो, आपका पेश करो। मैं क्या करूं भैया? तुम्हारे घर घुस के मारते अब करो, केस होने दे। नहीं भैया, मैं क्या करा? समझते नहीं बात तुम्हें। अब तुम्हारे घर को आते ही तुम्हारे घर घुस देगा कैसा, तो उनके ऊपर कैसा, तुम्हारे ऊपर कैसा कर ले बेटा। नेशनल पॉलिटिक्स के नेशनल पॉलिटिक्स करते हैं बात दाड़ उबली को। अब आते थे घर को, तू बात कर। डी.के. शिवकुमार फोन कर रहा है, भी कौन है तुम्हारा, ये कौन है, रक्षा राम है, उनको फोन करो, बच्चा कर बोल। ऐसा ऐसा तो तुम्हें ऐसा कर रहा था। क्या बोलना भैया, तुम्हें जैसा बोले तो। हाँ भैया. ಇನ್ನು ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಇಸ್ಮಾಯಿಲ್ ತಮಟಗಾರ್ ಮನೆಗೆ ಮತ್ತೆ ಭೇಟಿ ಕೊಟ್ಟಿದ್ದಾರೆ ಪೊಲೀಸರು. ಪ್ರಕರಣದ ತನಿಖೆಗೆ ಸಹಕರಿಸುವಂತೆ ಈಗಾಗಲೇ ನೋಟಿಸ್ ಕೊಡಲಾಗಿತ್ತು. ಈಗ ಮತ್ತೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಇಸ್ಮಾಯಿಲ್ ತಮಟಗಾರ್ ಶೋಧಕ್ಕೆ 4 ತಂಡಗಳನ್ನು ರಚಿಸಲಾಗಿದೆ. ತಮಟಗಾರ್ ಮನೆಗೂ ಭೇಟಿ ಕೊಟ್ಟಿದೆ ಈ ತಂಡ. ಧಾರವಾಡದ ಉಪನಗರ ಪೊಲೀಸರು ನಿರಂತರವಾಗಿ ಇಸ್ಮಾಯಿಲ್ ತಮಟಗಾರನ್ನ ಹುಡುಕಾಡ್ತಾ ಇದೆ. ಈ ಕೊಲೆಯಲ್ಲಿ ಇಸ್ಮಾಯಿಲ್ ತಮಟಗಾರ್ ಪಾತ್ರ ಇದೆ ಅನ್ನೋದಕ್ಕೆ ಆಡಿಯೋಗಳಿದ್ದಾವೆ, ಬೆದರಿಕೆ ಹಾಕಿರುವಂತ ಆಡಿಯೋಗಳು. ಇದರ ಬೆನ್ನಿಗೆ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. 12 ಜನರನ್ನು ಅರೆಸ್ಟ್ ಮಾಡಿದ್ದಾಗಿದೆ ಫೈರೋಜ್ ಹತ್ಯೆ ಕೇಸಲ್ಲಿ. ಇಸ್ಮಾಯಿಲ್ ತಮಟಗಾರ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಫೋನ್ ಸಂಪರ್ಕದಲ್ಲಿ. ಪರಮೇಶ್ವರ್, ಆ ಆಡಿಯೋವನ್ನು ಕೇಳಿಸ್ಕೊಂಡ್ವಿ. ಡಿ.ಕೆ. ಶಿವಕುಮಾರ್ಗೆ ಹೇಳಿದ್ರು, ರಕ್ಷಾ ರಾಮಯ್ಯಗೆ ಹೇಳಿದ್ರು, ನೀನು ಉಳಿಯಲ್ಲ ಅನ್ನೋ ರೀತಿಯ ಬೆದರಿಕೆ ಇದೆ. ಸೊ ಇಲ್ಲಿ ಇಸ್ಮಾಯಿಲ್ ತಮಟಗಾರ್ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಆಡಿಯೋಗಳು ಸಾಕ್ಷಿ ಹೇಳ್ತಿದೆ ಅಂತ ಅನಿಸ್ತಿದೆ. ಎಸ್ ರಕ್ಷಿತ, ಏನಂತಂದ್ರೆ ಈಗಾಗಲೇ ಫೈರೋಜ್ ಹತ್ಯೆಯಾಗಿ ಸುಮಾರು 10 ದಿನಗಳ ಕಳೆದಿರುವಂತದ್ದು. ಪ್ರಮುಖವಾಗಿ ಇದರಲ್ಲಿ ಈ ಫೈರೋಜ್ ಕೊಲೆಯಲ್ಲಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಇಸ್ಮಾಯಿಲ್ ತಮಟಗಾರ್ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗಾಗಲೇ ಬಹಿರಂಗವಾಗಿ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಕೆಲವೊಂದಿಷ್ಟು ಫೈರೋಜ್ ಪಠಾಣ್ ಜೊತೆ ಮತ್ತು ಅಬ್ದುಲ್ ದೇಸಾಯಿ ಜೊತೆ ಮಾತಾಡ್ತಕ್ಕಂಥ ಆಡಿಯೋಗಳಿದ್ದಾವೆ. ಆಡಿಯೋದಲ್ಲಿ
ಸ್ಪಷ್ಟವಾಗಿರುವಂತದ್ದು ರಕ್ಷಿತ್. ಅದರಲ್ಲಿ ನಿನ್ನ ಮನೆಗೆ ಬಂದು ಹೊಡಿತಾರೆ, ನೀನು ರಕ್ಷಾ ರಾಮಯ್ಯ ಆಗಾದ್ರು ಹೇಳು, ಡಿ ಕೆ ಶಿವಕುಮಾರ್ ಆಗಾದ್ರು ಹೇಳು, ಅವರೇ ಬಂದು ನಿನ್ನ ಕಾಪಾಡ್ಲಿ, ನೀವು ರಾಷ್ಟ್ರ ಮಟ್ಟದ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ದೀರಾ ಹುಬ್ಬಳ್ಳಿ ಧಾರವಾಡದಲ್ಲಿ, ಅಬ್ದುಲ್ ದೇಸಾಯಿ ಮತ್ತು ನೀನು ಅಂತ ಹೇಳಿ ಪರೋಕ್ಷವಾಗಿ ಇಬ್ಬರಿಗೂ, ಅಂದ್ರೆ ಒಂದ್ ಕಡೆ ಅಬ್ದುಲ್ ದೇಸಾಯಿಗೂ ಮಾತಾಡ್ತಾರೆ, ಮತ್ತೊಂದ್ ಕಡೆ ಫೈರೋಜ್ ಪಠಾಣ್ಗೂ ಕೂಡ ಮಾತಾಡ್ತಾರೆ. ಈ ಎಲ್ಲ ಆಡಿಯೋಗಳು ಕೂಡ ಸದ್ಯ ಈಗ ವೈರಲ್ ಆಗಿರುವಂತದ್ದು. ಯಾಕಂತಂದ್ರೆ ಇದರಲ್ಲಿ ಕಳೆದ 4 ರಿಂದ 5 ದಿನಗಳಿಂದ 4 ತಂಡಗಳನ್ನ ರಚನೆ ಮಾಡಿಕೊಂಡು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರು ಈಗಾಗಲೇ ಅಂಜುಮನ್ ಸಂಸ್ಥೆ ಅಧ್ಯಕ್ಷ ಇಸ್ಮಾಲ್ ತಮಟ್ಗರೆ ಹುಡುಕಾಟ ಮಾಡ್ತಾ ಇದ್ದಾರೆ. ಇಲ್ಲ ಒಂದ್ ಕಡೆ ವಿದೇಶಕ್ಕೆ ಹೋಗಿರೋ ಮಾಹಿತಿಗಳು ಕೂಡ ಲಭ್ಯ ಇರುವಂತದ್ದು. ಕಳೆದ ಅವ್ರ ಮನೆಗೂ ಕೂಡ ಹೋಗಿ ನೋಟಿಸ್ ಅನ್ನ ಇಶ್ಯೂ ಮಾಡಿ ಬಂದಿರುವಂತದ್ದು. ಇವೆಲ್ಲದರ ಮಧ್ಯನೂ ಕೂಡ ಈಗ ಇಸ್ಮಾಲ್ ತಮಟ್ಗರೆ ಎಲ್ಲಿದ್ದಾರೆ ಅನ್ನೋದು ಕೂಡ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಸೊ ಈ ಒಂದು ಆಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ ರಕ್ಷಿತ್, ಎಲ್ಲೋ ಒಂದ್ ಕಡೆ ಇಸ್ಮಾಲ್ ತಮಟ್ಗರ್ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಅವರು ತನಿಖೆಗೆ ಸಹಕರಿಸಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಇಸ್ಮಾಲ್ ತಮಟ್ಗರ್ ಇದ್ದಾರೆ ಅನ್ನೋದು ಕೂಡ ಇಷ್ಟೊತ್ತಿಗೆ ಸ್ಪಷ್ಟ ಆಗ್ತಾ ಇತ್ತು. ಆದ್ರೆ ತಲೆ ಮರೆಸಿಕೊಂಡಿರುವ ಕಾರಣಕ್ಕಾಗಿ ಸದ್ಯ ಈಗ ಎಲ್ಲೋ ಒಂದ್ ಕಡೆ ಇಸ್ಮಾಲ್ ತಮಟ್ಗರಿಗೆ ಬಂಧನ ಭೀತಿಯಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇದೆ ರಕ್ಷಿತ್. ಸೊ ಒಟ್ಟಿನಲ್ಲಿ ಈ ಒಂದು ಫೈರೋಜ್ ಕೊಲೆಯಲ್ಲಿ ಇಸ್ಮಾಲ್ ತಮಟ್ಗರ್ ಇದ್ದಾರೆ ಅನ್ನೋದಕ್ಕೂ ಸಾಕಷ್ಟು ಸುಮಾರು 7 ರಿಂದ 8 ಆಡಿಯೋಗಳು ಈಗಾಗಲೇ ರಿಲೀಸ್ ಆಗಿದ್ದು, ಜೊತೆಗೆ ನಿನ್ನೆ ಅಷ್ಟೇ ಮತ್ತೊಂದು ಆಡಿಯೋ ಕೂಡ ರಿಲೀಸ್ ಆಗಿದೆ. ಇದರಲ್ಲಿ ನೇರವಾಗಿ ಹೇಳ್ತಾರೆ, ನಾನು ಪಕ್ಷವಾಗಿ ದುಡಿತಾ ಇದ್ದೀನಿ, ಇದರಲ್ಲಿ ಈ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನೀವು ಬೇರೆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಆ ಕಾರಣಕ್ಕೆ ನೀವು ನಮ್ಮವರಾಗಿ ನಮ್ಮ ಜಾತಿಯವರಾಗಿ ನೀವು ನಮಗೆ ಸಪೋರ್ಟ್ ಮಾಡಲ್ಲ ಅನ್ನೋ ಮಾತುಗಳನ್ನು ಸಾಕಷ್ಟು ಬಾರಿ ಈಗಾಗಲೇ ಇಸ್ಮಾಲ್ ತಮಟ್ಗರ್ ಅವರಿಗೆ ಅಬ್ದುಲ್ ದೇಸಾಯಿಗೆ ಮತ್ತು ಫೈರೋಜ್ಗೆ ಹೇಳಿರುವಂತದ್ದು. ಸೊ ಈ ಆಡಿಯೋದಲ್ಲಿ ಕ್ಲಿಯರ್ ಇದೆ, ಎಲ್ಲೋ ಒಂದ್ ಕಡೆ ಇಸ್ಮಾಲ್ ತಮಟ್ಗರ್ ಬಂಧನ ಭೀತಿಯಲ್ಲಿ ಇರುವಂತದ್ದು ರಕ್ಷಿತ್. ಧನ್ಯವಾದ ಪರಮೇಶ್ವರ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.